ಪ್ರಸನ್ನ ಕುಮಾರ್ ಅವರು ಬಹಳ ಕುತೂಹಲ ಇದೆ. ಒಂದು ಇವತ್ತು 2-3 ಆಗ್ಬೋದು ಬೆಳವಣಿಗೆ. ಒಂದು, ದರ್ಶನ್ ಅವರಿಗೆ ಓಕೆ, ಅವ್ರಿಗೆ ಬೆನ್ನು ಪೇನ್ ಇದೆ, ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನುವ ಆಧಾರದಲ್ಲಿ ಜಾಮೀನನ್ನು ಮಂಜೂರು ಮಾಡ್ಬೋದು. ಅಥವಾ ಇವತ್ತು ದರ್ಶನ್ ಪರ ವಕೀಲರ ವಾದವನ್ನು ಆಲಿಸಿ ಆ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅವರು ಪ್ರತಿವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶ ಕೋರ್ಬೋದು, ಅಥವಾ ಅವರಿಗೆ ಕಾಲಾವಕಾಶವನ್ನು ಕೊಡ್ಬೋದು. ಅಥವಾ ವಾದವನ್ನು ಆಲಿಸಿದ ಬಳಿಕ ವಿಚಾರಣೆಯನ್ನು ಮುಂದೂಡ್ಬೋದು. ಏನು ಬೇಕಾದರೂ ಆಗ್ಬೋದು. ಒಂದು, ವಿಚಾರಣೆ ಮುಂದೂಡ್ಬೋದು, ಅಥವಾ ಜಾಮೀನನ್ನು ಕೊಡ್ಬೋದು, ಅಥವಾ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಏನು ಬೇಕಾದರೂ ಆಗ್ಬೋದು. ಬಹಳ ಕುತೂಹಲ ಇದೆ. ಇವತ್ತು ದರ್ಶನ್ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಬಿಡುತ್ತೆ ಅಂತೇಳಿ ಅದೇ ರೀತಿಯಾದಂಥ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ CV ನಾಗೇಶ್ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ವಾದವನ್ನು ಕೇಳ್ತಾ ಇದ್ದೀವಿ. ಈಗ ಒಂದಷ್ಟು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಿದ್ದಾರೆ. ಆದರೆ ಈ ವಾದವನ್ನು ಮಂಡಿಸೋದು ವಿಚಾರ ಅಲ್ಲ, ಆದರೆ ಅಲ್ಲಿ ಕೀ ಪಾಯಿಂಟ್ಗಳನ್ನು ಹುಡ್ಕೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಈಗ ನೋಡಿ, ಅಲ್ಲಿ ಚಪ್ಪಲಿ ಅಂತ ಸ್ವಇಚ್ಛೆ ಹೇಳಿಕೆಯಲ್ಲಿದೆ, ಆದರೆ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಶೂವನ್ನು ರಿಕವರಿ ಮಾಡಿದ್ದೀವಿ, ಶೂವನ್ನು ಲ್ಯಾಬ್ ಕೊಟ್ಟಿದ್ದೀವಿ, ಶೂವನ್ನು ಟೆಸ್ಟ್ ಮಾಡಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಏನಾಗಬಹುದು ರಂಜಿತ್? ನಾಗೇಂದ್ರ ಬಾಬು, ಇವತ್ತು CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇರೋದು ಇದು ಇಲ್ಲಿವರೆಗೂ ಕೂಡ CV ನಾಗೇಶ್ ಅವರ ವಾದಕ್ಕಿಂತ ವಿಭಿನ್ನವಾಗಿದೆ. ಇವತ್ತು ಅವರ ವಾದ ದರ್ಶನ್ಗೆ ಬೇಲ್ ಯಾಕೆ ಕೊಡಬಾರ್ದು, ದರ್ಶನ್ಗೆ ಬೇಲ್ ಕೊಡೋದ್ರಿಂದ ಏನಾಗುತ್ತೆ, ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಎಲ್ಲವನ್ನು ಕೂಡ ಎಳೆಯಾಗಿಯೂ ಕೂಡ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೆ CV ನಾಗೇಶ್ ಅವರ ವಾದದಲ್ಲಿ ಒಂದಂತೂ ಬಹಳ ಕ್ಲಿಯರ್ ಆಗಿದೆ. ಚಾರ್ಜ್ ಶೀಟ್ನ 3993 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಪೊಲೀಸರು ಸಲ್ಲಿಕೆ ಮಾಡಿರುವಂಥ ಚಾರ್ಜ್ ಶೀಟ್, ಅಲ್ಲಿರುವಂಥ ಕೆಲವು ಲೋಪದೋಷಗಳನ್ನು ಹೆಕ್ಕಿ CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಅದನ್ನು ವಾದವನ್ನು ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಸೂಕ್ಷ್ಮವಾಗಿ ಹೇಳಿದ್ದವರು, ಸೆಕ್ಯೂರಿಟಿ ಗಾರ್ಡ್, ಆ ಒಂದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್, ಎದುರುಗಡೆ ಇದ್ದಂಥ ಫ್ಲ್ಯಾಟ್ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್, ಆತ ಹೇಳಿದಂಥ 164 ಹೇಳಿಕೆ, 164 ಹೇಳಿಕೆನ ದಾಖಲು ಮಾಡ್ಕೊಂಡಿದ್ದಾರೆ. ಹೌದು, ಪೊಲೀಸರು. ಆ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಆತ ಹಿಂದಿಯವನು. ಪೊಲೀಸರು ಕೊಟ್ಟಂತಹ ಆ ಒಂದು ಟ್ರಾನ್ಸ್ಲೇಷನ್ ಏನಿದೆ ಅದನ್ನು ಆತ ಓದಿದ್ದಾನೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಪೊಲೀಸರು ಈ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. 8ನೇ ತಾರೀಕು ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ. 12ನೇ ಎಸ್ ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ನೋಡಿ, CV ನಾಗೇಶ್ ಅವರು ದರ್ಶನ್ ಪರ ವಕೀಲರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಕನ್ನಡ ಬರೋದೇ ಇಲ್ಲ, ಹೇಗೆ ನೀವು ಅವರಿಂದ ಸ್ಟೇಟ್ಮೆಂಟ್ ತೊಗೊಂಡ್ರಿ, ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರಿ? 12ನೇ ತಾರೀಕು ರಕ್ತ ಇರುವ ವಸ್ತುಗಳನ್ನು ಸೀಸ್ ಮಾಡಿಕೊಳ್ತೀರಿ. 8ನೇ ತಾರೀಕು ಕೊಲೆ ಆಗಿದೆ, ರೆಡ್ ಜೀಪ್ ತಮ್ಮ ಮಾಲೀಕರದ್ದು ಅಂತ ಆ ಗೇಟ್ ತೆಗೆದಿದ್ದೆ ಅಂತ ಹೇಳಿದ್ದಾನೆ ಸೆಕ್ಯೂರಿಟಿ ಗಾರ್ಡ್. ಯಾರು? ಪಟ್ಟಣಗೆರೆ ಶೆಡ್ಗೆಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್. ಆದರೆ 1 ಗಂಟೆ ಬಳಿಕ ಇಟಿಯೋಸ್ ಕಾರ್ ಬಂತು, ಅದಾದಮೇಲೆ ರೆಡ್ ಕಲರ್ ಜೀಪ್ ಬಂದಿತ್ತು, ಅದು ಸ್ಕಾರ್ಪಿಯೋ ಅಂತ ಹೇಳಲಾಗ್ತಾ ಇತ್ತು. 3 ದಿನ ಬೆಳಗ್ಗೆ ಪೊಲೀಸರು ಬಂದರು, ಅಂದರೆ 3 ದಿನ ಆದಮೇಲೆ ಗೋಡನನ್ನು ಸೀಸ್ ಮಾಡಿದ್ರು, ನನ್ನನ್ನು ಕಳಿಸಿದ್ರು ಅಂತ ಹೇಳಿಕೆ ಕೊಟ್ಟಿರೋದು ಯಾರು? ಇದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡು. ನೋಡಿ, ಇಲ್ಲಿ ವಿನಯ್ಗೆ, ಅಂದರೆ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಕಾಲ್ ಮಾಡಿರೋದು ಬಹಳ ಪ್ರಮುಖವಾದಂಥ ವಿಚಾರ. ಕೊಲೆ ಆಗಿದೆ ಅಂತೇಳಿ ವಿನಯ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಅವತ್ತೇ ಗೊತ್ತಾಗಿತ್ತಲ್ಲ ಪೊಲೀಸರಿಗೆ, ಯಾಕೆ ಇಷ್ಟು ದಿನ ಲೇಟ್ ಮಾಡಿದ್ರು,
ಯಾಕೆ 4 ದಿನ ಲೇಟಾಗಿ ಎಲ್ಲವನ್ನು ಕೂಡ ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು? ಯಾಕೆ 4 ದಿನದ ಬಳಿಕ ಆರೋಪಿಗಳನ್ನು ಮಹಾಜರ್ಗೆ ಅಂತ ಕರ್ಕೊಂಡು ಹೋದ್ರು? ಏನಾಯ್ತು ಈ ನಡುವೆ? ಏನಾಯ್ತು ಈ 4 ದಿನದಲ್ಲಿ ಅಂತ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದವನ್ನು ಮಂಡಿಸುವ ಮೂಲಕ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಈಗಲೂ ಅದಾದ ಬಳಿಕ ನೋಡಿ, ಅಚ್ಚರಿ ಮೂಡಿಸುವಂತ ಅಂಶ ಅಂತಂದ್ರೆ ಇಲ್ಲಿ ಸ್ವಾಯಿಚ್ಛ ಹೇಳಿಕೆಯಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಹೋಗಲಾಗಿದೆ ಅಂತ ಹೇಳ್ತಿದ್ದಾರಂತೆ. ಚಪ್ಪಲಿಯಲ್ಲಿ ಹಾಕಿಕೊಂಡು ಹೋಗಲಾಗಿದೆ ಅಂತ ಸ್ವಾಯಿಚ್ಛ ಹೇಳಿಕೆಯಲ್ಲಿ ಇದ್ರೆ, ಅಲ್ಲಿ ಶೂ ಅನ್ನು ರಿಕವರಿ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ಯಾಕೆ, ಏನಕ್ಕೆ ಈ ಥರ ಮಾಡಿದ್ರು ಅಂತೇಳಿ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ದರ್ಶನ್ ಅವರು ಕೊಟ್ಟಂತ ಸ್ವಾಯಿಚ್ಛ ಹೇಳಿಕೆ ಅದನ್ನು ಓದ್ತಾ ಇದ್ದಾರೆ. ಸ್ವಾಯಿಚ್ಛ ಹೇಳಿಕೆ, ಸ್ವಾಯಿಚ್ಛ ಹೇಳಿಕೆಯನ್ನ ಓದ್ತಾರೆ CV ನಾಗೇಶ್ ಅವರು. ಇವತ್ತು ಘಟಾನುಘಟಿಗಳು ವಾದವನ್ನು ಮಂಡಿಸ್ತಾ ಇದ್ದಾರೆ. ಘಟಾನುಘಟಿ ವಕೀಲರು ನೋಡಿ, ಇಲ್ಲಿ ಬಟ್ಟೆ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಚಪ್ಪಲಿ, ಶೂ ಬಂತು, ಸೆಕ್ಯೂರಿಟಿ ಗಾರ್ಡ್ ವಿಚಾರ ಬಂತು. ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಶೂ ರಿಕವರಿಗೆ ಯಾವುದೇ ರೀತಿ ಸ್ವಾಯಿಚ್ಛ ಹೇಳಿಕೆ ಇರಲಿಲ್ಲ. ಅವರು ಮನೆಗೆ ಹೋಗಿ ನೋಡಿದಾಗ ಒಗೆದು ಒಣಗಾಕಿದ್ರು. ಒಗೆದು ಒಣಗಿಸಿರುವಂಥ ಬಗ್ಗೆ ಪಂಚನಾಮೆಯಲ್ಲಿ ದಾಖಲಿಸಲಾಗಿದೆ. ಅದು ಸೋಪ್ನಿಂದ ಒಗೆದಿರೋ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ CV ನಾಗೇಶ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ನೋಡಿ, ಬಟ್ಟೆ ಆಯಿತು, ಇನ್ಸಿಡೆಂಟ್ ಆಯಿತು, ವಾಪಸ್ ಹೋದ್ರು, ಬಟ್ಟೆ ತೆಗೆದ್ರು, ಹೊಗೆಗೆ ಹಾಕಿದ್ರು, ಒಗೆದ ಮೇಲೆ ತಗೊಂಡೋಗಿ ಹಾರಾಕಿದ್ರು. ಆ ಒಗೆದಿರೋ ಬಟ್ಟೆನ ಸೀಸ್ ಮಾಡಿದ್ದಾರೆ ಅಂತೇಳಿ ತೋರಿಸಿದಾರಲ್ಲ. ಸೋಪ್ನಿಂದ ಒಗೆದಿರುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಶೂ ರಿಕವರಿಗೆ ಯಾವುದೇ ರೀತಿಯಾದಂಥ ಸ್ವಾಯಿಚ್ಛ ಹೇಳಿಕೆ ಇರಲಿಲ್ಲ. ಅವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಹೋಗಿ ನೋಡಿದಾಗ ಒಗೆದು ಒಣ ಹಾಕಿದಂಥ ಬಟ್ಟೆನ ಎತ್ಕೊಂಡ್ಬರ್ತಾರೆ. ಒಣಗಿಸಿರುವಂಥ ಬಟ್ಟೆ ಬಗ್ಗೆ ಪಂಚನಾಮೆಯಲ್ಲಿ ಉಲ್ಲೇಖ ಆಗಿದೆ. ಅದು ಸೋಪ್ನಿಂದ ಒಗೆದಿರೋ ಬಗ್ಗೆ, ಅದರ ಶೂ ಬಗ್ಗೆ ಯಾಕೆ ಉಲ್ಲೇಖ ಇಲ್ಲ? ಯಾಕೆ ಶೂ ರಿಕವರಿಗೆ ಯಾವುದೇ ರೀತಿಯಾದಂಥ ಸ್ವಾಯಿಚ್ಛ ಹೇಳಿಕೆ ಇರಲಿಲ್ಲ? ಯಾಕೆ ತಗೊಂಡಿಲ್ಲ? ನೋಡಿ, ಇವೆಲ್ಲ ಕೀ ಪಾಯಿಂಟ್, ಬಹಳ ಇಂಪಾರ್ಟೆಂಟ್. ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗಿ ಇಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ಸ್ವಾಯಿಚ್ಛ ಹೇಳಿಕೆಯನ್ನು ಇಟ್ಕೊಂಡು 3991 ಪುಟಗಳ ಚಾರ್ಜ್ ಶೀಟ್. ಯಾಕೆ ತಡ ಆಗ್ತಿದೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಇದೇ ವಿಚಾರವಾಗಿ ಒಮ್ಮೆ ಹಿರಿಯ ವಕೀಲರು ವಾದವನ್ನು ಮಂಡಿಸಬೇಕಾದ್ರೆ ಅಲ್ಲಿ ಯಾರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಎತ್ತಬಾರ್ದು. ಆ ರೀತಿಯಾಗಿ ಅವರು ಪ್ರಿಪೇರ್ ಆಗಿ ಬರ್ತಾರೆ. ಹಾಗಂತ ಇವತ್ತು CV ನಾಗೇಶ್ ಅವರು ಇದೊಂದೇ ಕೇಸ್ ಅಲ್ಲ, ಬಹಳ ಕೇಸ್ಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಶಾಸಕ ನಾಗೇಂದ್ರ ಪರ ವಕಾಲತ್ತನ್ನು ವಹಿಸಿದ್ರು. ಅವರ ಪರವಾಗಿ ಹೋಗಿ ವಾದವನ್ನು ಮಂಡನೆ ಮಾಡಿ ಬಂದರು. CV ನಾಗೇಶ್ ಅವರು ಒಬ್ಬರ ಹಿರಿಯರ ವಕೀಲರು ಇರ್ತಾರೆ ಅಂತಂದ್ರೆ ಅಲ್ಲಿ ಒಂದು ತೂಕ ಇರುತ್ತೆ. ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ದರ್ಶನ್ ಅಭಿಮಾನಿಗಳಲ್ಲಿ ಒಂದು ರೀತಿಯಲ್ಲಿ ಮುಖದಲ್ಲಿ ಮಂದಹಾಸ ಮೂಡಿಸುವಂತ ಆಗ್ತಾ ಇದೆ. ಯಾಕಂದ್ರೆ ವಾದ ಆ ರೀತಿಯಾಗಿ ಮಾಡ್ತಿದ್ದಾರೆ CV ನಾಗೇಶ್ ಅವರು. ಇದನ್ನ ಕೋರ್ಟ್ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ನ್ಯಾಯಾಧೀಶರು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಹೇಗೆ ವಾದವನ್ನು ಮಂಡಿಸ್ತಾರೆ, ಪ್ರತಿವಾದವನ್ನು ಹೇಗೆ ಮಂಡಿಸ್ತಾರೆ ಅನ್ನೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ವಾಯಿಚ್ಛ ಹೇಳಿಕೆಯನ್ನು ಇಟ್ಟುಕೊಂಡು ಓದ್ತಿದ್ದಾರೆ. ಸ್ವಾಯಿಚ್ಛ ಹೇಳಿಕೆಯಲ್ಲಿ ದರ್ಶನ್ ಏನೆಲ್ಲ ಹೇಳಿದ್ದಾರೆ ಅದನ್ನು ಇಟ್ಟುಕೊಂಡು ಅಲ್ಲಿ ಕೋರ್ಟ್ ಹಾಲಲ್ಲಿ ತಿಳಿಸ್ತಾ ಇದ್ದಾರೆ. ನೋಡ್ಬೇಕು, ಬಹಳ ಕುತೂಹಲ ಇದೆ. ನೋಡಿ, ಈಗಲೇ ಹೇಳ್ತೀನಿ, ಒಂದು ಆದರೆ ಜಾಮೀನು ಆಗಬೇಕು, ಇಲ್ಲ ವಿಚಾರಣೆಯನ್ನು ಮುಂದೂಡಬೇಕು, ಅಥವಾ SPPಗೆ ಅವಕಾಶವನ್ನು ಕೊಡ್ತಾರೆ ಇವರ ವಾದದ ಮೇಲೆ ಅವರು ಕೂಡ ಪ್ರತಿವಾದವನ್ನು ಮಂಡನೆ ಮಾಡೋದಕ್ಕೆ.